ನಮಸ್ತೆ ವೀಕ್ಷಕರೇ, ಕಸ್ತೂರಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಸ್ಮಿತಾ ಗೌಡ. ಎಂದಿನಂತೆ ನಮ್ ಜೊತೆ ಇದ್ದಾರೆ. ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿಯ ಮೂಲಕ ಸಾಕಷ್ಟು ಜನಕ್ಕೆ ಜ್ಯೋತಿಷ್ಯನ ಹೇಳ್ಕೊಡ್ತಾ ಇದ್ದಾರೆ. ನಿಮ್ಮ ಎಲ್ಲಾ ತರದ ಸಮಸ್ಯೆಗೂ ಮಂತ್ರಗಳ ಮೂಲಕ ಪರಿಹಾರ ಕೊಡ್ತಾ ಇರುವಂತ ಏಕೈಕ ಗುರುಜಿ ಡಾಕ್ಟರ್ ದಿನೇಶ್ ಗುರುಜಿ ಅವರು ನಮ್ ಜೊತೆ ಇದ್ದಾರೆ. ಮೊದಲಿಗೋಣ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ನರಸಿಂಹಾಯ ನಮಃ. ನಮಸ್ಕಾರ ವೀಕ್ಷಕರೇ. ಇನ್ನ ವೀಕ್ಷಕರೇ, ನಿಮ್ಮ ಜೀವನನ ನೀವು ರೂಪಿಸ್ಕೋಬೇಕು ಅಂದ್ರೆ ಖಂಡಿತ ನಕ್ಷತ್ರ ನಾಡಿನ ಕಲಿಬೇಕಾಗತ್ತೆ. ಇನ್ನ ಇದೇ ತಿಂಗಳು 24, 25 ಹುಬ್ಳಿಗೆ ಬರ್ತಿದ್ದಾರೆ ಗುರುಜಿಯವರು. ಇನ್ನ ಏಪ್ರಿಲ್ 7ನೇ ತಾರೀಕು 8ನೇ ತಾರೀಕು ಮೊಟ್ಟ ಮೊದಲನೇ ಬಾರಿಗೆ ಮುಂಬೈಗೆ ಬರ್ತಿದ್ದಾರೆ. ಇನ್ನ ಏಪ್ರಿಲ್ 21, 22 ಕೂರ್ಗ್ಗೆ ಬರ್ತಿದ್ದಾರೆ. ಸೊ ಇದ್ರ ಜೊತೆ ಒಟ್ಟಾರೆಯಾಗಿ ಮತ್ತೊಮ್ಮೆ ಬೆಂಗಳೂರಲ್ಲಿ ಕ್ಲಾಸಸ್ ಕೂಡ ಇದೆ. ಯಾವಾಗಪ್ಪ ಅಂದ್ರೆ ಮೇ 5ನೇ ತಾರೀಕು 6ನೇ ತಾರೀಕು ಅಂತ ಹೇಳ್ತೀನಿ. ಇನ್ನ ಯಾವುದೇ ಕ್ಲಾಸಸ್ಗೆ ನೀವು ಅಡ್ಮಿಷನ್ ಆಗ್ಬೇಕು ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಇನ್ನ ಮೇ 1ನೇ ತಾರೀಕು ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗ್ತಾ ಇದೆ, ನಕ್ಷತ್ರ ನಾಡಿ 2 ಅನ್ನೋ ಕಾಂಬಿನೇಷನ್ಸ್ ಕೊಡ್ತಾ ಇದ್ದಾರೆ ಗುರುಜಿಯವರು. ಇನ್ನ ಈ ಒಂದು ಕಾರ್ಯಕ್ರಮ ಆಗಿರ್ಬೋದು, ಇಲ್ಲ ಈ ಒಂದು ಕ್ಲಾಸಸ್ಗೆ ಬರ್ಬೇಕು ಅಂತಂದ್ರೆ ಆಲ್ರೆಡಿ ನಕ್ಷತ್ರ ನಾಡಿ ಕಲ್ತಿರೋರು ಸೊ ಬರ್ಬೇಕು. ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳ್ಕೊಳ್ಳೋದಿಷ್ಟೇ, ಯಾವುದೇ ಊರಲ್ಲಿದ್ರು ಅದಕ್ಕೆ ಮುಂಚೆ 1ನೇ ತಾರೀಕಿಗಿನ ಮುಂಚೆನೆ ಹೋಗಿ ನಕ್ಷತ್ರ ನಾಡಿನ ಕಲ್ತು ನಕ್ಷತ್ರ ನಾಡಿ 2ಗೆ ಬರೋದು ಉತ್ತಮ ಅಂತ ಹೇಳ್ತೀನಿ. ಇನ್ನ ಮೇ 1ನೇ ತಾರೀಕೇನೆ ವಾಸ್ತು ಸರಳವಾಗಿ ಪರಿಹಾರ ಕೊಡುವಂತಹ ವಾಸ್ತು ಬುಕ್ ಕೂಡ ಬಿಡುಗಡೆ ಆಗುತ್ತೆ. ಆ ಒಂದು ಬುಕ್ ಬೇಕು ನಿಮ್ಗೆ, ಇವಾಗ್ಲಿಂದನೇ ರಿಜಿಸ್ಟ್ರೇಷನ್ ಓಪನ್ ಇದೆಯಾ ಅಂದ್ರೆ ಖಂಡಿತ ಓಪನ್ ಇದೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು ಅಂತ ಹೇಳ್ತಾ, ಇನ್ನ ಗುರುಜಿ ನಿನ್ನೆ ಅಷ್ಟೇ ನಾವು ಮಾತಾಡ್ತಾ ಇದ್ವಿ, ಉಗುರುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೋಮವಾರ ಕಟ್ ಮಾಡಿದ್ರೆ ಅನಾರೋಗ್ಯ ಇರೋರ್ಗೆಲ್ಲ ಸ್ವಲ್ಪ ಎಲ್ಲ ಒಂದ್ ಕಡೆ ಸ್ಟೇಬಲ್ ಆಗುತ್ತೆ ಅಂತ ಹೇಳಿದ್ವಿ. ಇನ್ನ ಇವತ್ತು ಮಂಗಳವಾರ ಕೆಲವ್ರಿಗೆ ಒಂದ್ ಮೈಂಡ್ ಇದೆ, ಕಟ್ ಮಾಡ್ಲೇಬಾರ್ದು ಅಂತ. ನೀವೇನ್ ಹೇಳ್ತೀರಾ ಗುರುಜಿ? ನಿನ್ನೆ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದೆ. ಹೇಗೆ ನಮ್ಮ ಕೆಲವರು ಹಿಂದಿನ ನಮ್ಮ ಋಷಿ ಇರ್ಬೋದು ಅಥವಾ ಬೇರೆ ಯಾರು ಇದ್ರ ಬಗ್ಗೆ ಒಂದು ಅಬ್ಸರ್ವೇಷನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು, ಇಂತಿಂಥ ದಿವಸದಲ್ಲಿ ನಾವು ಉಗುರು ಕಟ್ ಮಾಡಿದ್ರೆ ಇಂತಿಂಥ ಫಲಗಳು ಅಂತ ಹೇಳಿದ್ದಾರೆ. ನಿನ್ನೆನೂ ಹೇಳಿದೆ, ಭಾನುವಾರ ನಿಷಿದ್ಧ ಅಂತ. ಭಾನುವಾರ ದಿವಸ ಉಗುರು ಕಟ್ ಮಾಡಬಾರ್ದು, ನಿಷಿದ್ಧ ಅಂತಿದೆ. ಇಲ್ಲಿ ಅದೆಲ್ಲ ಒಂದು ಕಡೆ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವೋ, ಶನಿವಾರ ಮಾಡಬಾರ್ದು ಅಂತ ಹೇಳ್ತಾರೆ, ಮತ್ತೆ ಮಂಗಳವಾರ ಕಟ್ ಮಾಡಬಾರ್ದು ಉಗುರು ಅಂತ ಹೇಳ್ತಾರೆ. ಅದು ಒಂದ್ ಸ್ವಲ್ಪ ಲೋಕ ರೂಢಿಯಿಂದ ಬಂದಿದೆ ಅಂತ ಹೇಳ್ತಾರೆ. ಬಟ್ ನಾನು ಕಲ್ತಿರ್ತಕ್ಕಂಥದ್ದು ಮತ್ತು ನಾನು ತಿಳ್ಕೊಂಡಿರ್ತಕ್ಕಂಥದ್ದು ವಿಚಾರದಲ್ಲಿ ಸಾಕಷ್ಟು ಜನಕ್ಕೆ ಸಾಲಬಾಧೆ ಇರುತ್ತೆ. ಸಾಲಬಾಧೆ, ಹಣದ ಕೊರತೆ ಇರೋರಿಗೆ ಮಂಗಳವಾರ ಉಗುರು ಕಟ್ ಮಾಡ್ಕೊಂಡ್ರೆ ಲಾಭ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಹಾಕಿದ್ದಾರೆ. ತುಂಬಾ ಜನ ಇದನ್ನ ಮಾಡಿದ್ರೆ ಒಳ್ಳೇದು ಅಂತ ಅಂತೀನಿ. ಇದು ಯಾವ ತರ ಅಂತಂದ್ರೆ ನಾನು ನಿನ್ನೆನೂ ಹೇಳಿದೀನಿ, ಕಂಪ್ಲೀಟ್ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಅಂದ್ರೆ 4 ರಿಂದ 5 ಮಂಗಳವಾರ ಕಾಲ್ ಬೆರಳಿನ ಉಗುರು ಮತ್ತೆ ಕೈ ಬೆರಳಿನ ಉಗುರು ಕಂಪ್ಲೀಟ್ ಆಗಿ ಒಂದು ಪೇಪರಲ್ಲಿ ಹಾಕಿ ಅದನ್ನ ಕ್ಲೋಸ್ ಮಾಡಿ ಮತ್ತೆ ಯಾವ್ದಾದ್ರು ಒಂದು ಮೋರಿಲ್ ಹಾಕ್ತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಮಂಗಳವಾರ 4 ಅಥವಾ 5 ಮಂಗಳವಾರಗಳು ಮಾಡಿದ್ರೆ ಸಾಲಬಾಧೆ, ಸಣ್ಣ ಸಾಲಬಾಧೆ, ನಾವೇನು 2 ಕೋಟಿ 5 ಕೋಟಿ ಮಾಡಿದ ತಕ್ಷಣ ಆಗಲ್ಲ. ಸಣ್ಣ ನಾವು ಏನೋ ಒಂದು ಚಿಕ್ಕದು ಮಾಡಿದೀವಿ ಸರ್, ಅದನ್ನ ತೀರ್ಸಕ್ ಆಗ್ತಾನೆ ಇಲ್ಲ, ಹಣ ಬರುತ್ತೆ ಬಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ದೊಡ್ಡ ಮೊತ್ತದ್ದೆಲ್ಲ ಇದ್ರಲ್ಲಿ ಆಗ್ಬೇಕು ಅಂತಂದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಇದು ಇದೆಲ್ಲ ಏನು ಅಂತಂದ್ರೆ ಎಲ್ಲಾ ಪ್ರತಿಯೊಂದನು ನಮ್ಮ ಸಣ್ಣ ಸಮಸ್ಯೆ, ಸ್ವಲ್ಪ ಅದು ಯಾಕೋ ಬಹಳ ಕಷ್ಟಕರವಾಗಿದೆ. ಸಣ್ಣ ಮೊತ್ತ, ಒಂದು 50,000, 1 ಲಕ್ಷ ಅಂತದಿರುತ್ತೆ. ನಾವು ದುಡಿತಾ ಇದೀವಿ ಆದ್ರೂ ತೀರ್ಸಕ್ ಆಗ್ತಾ ಇಲ್ಲ, ಎಷ್ಟೇ ಬಂದ್ರೆ ಎಲ್ಲ ಖರ್ಚಾಗ್ತಾ ಇದೆ. ಇಂತಹ ವಿಚಾರಗಳು ಮಾಡ್ಕೊಳ್ತಕ್ಕಂಥದ್ದು. ನಾವು ವಾಹಿನಿಲಿ ಸಾಲದಿಂದ ಮುಕ್ತಿ ಒಂದು ಬಿಡ್ತಾರೆ ಇದು ಮಾಡಿ ಅಂತಂದ್ರೆ ಅದು ಖಂಡಿತ ಯಾರು ಹೇಳ್ತಾ ಇದ್ರು ಅದು ತಪ್ಪೇ ಆಗುತ್ತೆ. ಯಾರ್ದು ಹಣೆ ಬರನ್ನು ಬದಲಾಯಿಸಕ್ಕಾಗಲ್ಲ. ಖಂಡಿತ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇದೊಂದು ಸಣ್ಣ ಪರಿಹಾರ, ಸಣ್ಣ ತೊಂದರೆಗಳಿಗೆ. ದೊಡ್ಡ ತೊಂದರೆಗಳಿಗೆ ಖಂಡಿತ ಮಂತ್ರ ಜಪ ಸಾಧ್ಯವಾದ್ರೆ ಆಗಬಹುದು. ಅವರ ಪ್ರಾರಬ್ಧ ಮತ್ತೆ ಸಂಚಿತ ಕರ್ಮ ಮತ್ತೆ ಆಗಮಿ ಕರ್ಮ ಉಳಿದಿದ್ರೆ ಆಗತ್ತೆ, ಇಲ್ಲ ಅಂದ್ರೆ ಖಂಡಿತ ಅವರು ಅನುಭವಿಸ್ಲೇಬೇಕಾಗತ್ತೆ. ಯಾಕಂದ್ರೆ ಅದು ಕರ್ಮಫಲ ಏನ್ ಹೇಳುತ್ತೋ ಅದನ್ನ ಅನುಭವಿಸ್ಲೇಬೇಕಾಗತ್ತೆ. ಇಲ್ಲಿ ಕೊಡ್ತಕ್ಕಂಥದ್ದೆಲ್ಲ ಒಂದು ಸಣ್ಣ ತುಣುಕು. ಮಂಗಳವಾರ ದಿವಸ ಇದು ಮಾಡಿದ್ರೆ ಸಾಲದಿಂದ ಮುಕ್ತಿ, ಮತ್ತೆ ಹಣದ ತೊಂದರೆ ಇದ್ದವ್ರಿಗೆ ಹಣ ಫ್ಲೋ ಆಗ್ತಕ್ಕಂಥದ್ದು. ಆಮೇಲೆ ಸಾಕಷ್ಟು ಹಣ ಖರ್ಚಾಗ್ತಾ ಇದೆ, ನಿಲ್ತಾ ಇಲ್ಲ, ನಮ್ಗೆ ಎಷ್ಟು ಬಂದ್ರು ಖರ್ಚಾಗ್ತಾ ನಿಲ್ತಾ ಇಲ್ಲ ಅನ್ನೋರಿಗೆ ಒಂದು 4 ಟ್ಯೂಸ್ಡೇಸ್ ಮಾಡಿದ್ರೆ ಸಾಕು, ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಸಾಕು. ಓಕೆ. ಇನ್ನ ಗುರುಜಿ ಎಲ್ಲ ಒಂದ್ ಕಡೆ ಇವತ್ತು ಸಾಲದ ಬಗ್ಗೆ ಮಾತಾಡ್ತಾ ಇದ್ರಿ. ಏನಾದ್ರೂ ನಮ್ಗೆ ನಕ್ಷತ್ರ ನಾಡಿಯಲ್ಲಿ ಗೊತ್ತಾಗುತ್ತಾ ಫ್ಯೂಚರ್ ಅಲ್ಲಿ ನಾವೇನಾದ್ರು ಸಾಲ ಮಾಡೋ ಅಂತಹ ಚಾನ್ಸಸ್ ಇದೆ ಅಂತ ಏನಾದ್ರು ಗೊತ್ತಾಗುತ್ತೆ? ಡೆಫಿನೆಟ್ಲಿ ಗೊತ್ತಾಗುತ್ತೆ, 100% ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಕಾಂಬಿನೇಷನ್ ಅಲ್ಲಿ ಯಾವಾಗ್ಲೂ ಅಷ್ಟೇ 2812, 7812, 5812, 6812 ಅಂತ ಕಾಂಬಿನೇಷನ್ ಏನಾದ್ರು ದಶಾ ಭುಕ್ತಿ ಅಂತರ್ಭುಕ್ತಿಲಿ ಬಂದ್ರೆ ಖಂಡಿತ ನಾವು ಹೇಳ್ತೀವಿ ಫೈನಾನ್ಷಿಯಲಿ ಯಾರಿಗೋ ಕೊಟ್ಟು ಕಳ್ಕೊಳ್ತಕ್ಕಂಥದ್ದು, ಅಥವಾ ನಮಗೆ ಬರದೇ ಇರತಕ್ಕಂಥದ್ದು, ಅಥವಾ ನಾವು ಕೆಲಸದಲ್ಲಿದ್ದಾಗ ಕೆಲಸ ಕಳ್ಕೊಳ್ತಕ್ಕಂಥದ್ದು, ಪ್ರತಿಯೊಂದು ನಮಗೆ ಮೂಲ. ಈಗ ನಾವು ಜಾಬ್ ಮಾಡಿದ್ರೆ
ಕೆಲಸದಿಂದ ಬರುತ್ತೆ, ನಮಗೆ ಜಾಬ್ ಮಾಡಿದಾಗ ಕೆಲಸ ಬರುತ್ತೆ. ಅಲ್ಲಿ ಕೆಲಸ ಕಳ್ಕೊಂಡ್ರೆ ಅಲ್ಲಿ ಹೋಯ್ತು. ಅಥವಾ ನಾವೇನೋ ಬಿಸ್ನೆಸ್ ಮಾಡ್ತಾ ಇದೀವಿ, ಬಿಸ್ನೆಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹಣ ಬಂದಿದೆ, ಅದನ್ನ ಯಾರಿಗೋ ಕೊಟ್ವಿ, ಅದು ಬರ್ದೇ ಇರೋದು ಅದನ್ನು ಒಂದ್ ಸ್ವಲ್ಪ ನಮ್ಗೆ ಲಾಸೆ. ಸೊ ಎಲ್ಲಾ ಮೂಲದಲ್ಲೂ ನೋಡಿದಾಗ 2-8-12, 7-8-12, 5-8-12, 7-8-12 ಇಂಥ 6-8-12 ಈ ಕಾಂಬಿನೇಷನ್ಗಳು ಹಣ ತುಂಬಾ ಟೈಟ್ ಮಾಡ್ಬಿಡುತ್ತೆ. ಇದನ್ನ ತಿಳ್ಕೊಬೇಕು ನಮ್ಮ ಕ್ಲಾಸಲ್ಲಿ, ಇವೆಲ್ಲ ನಮ್ಗೆ ಈಸಿ ಆಗುತ್ತೆ. ಯಾವಾಗ ನಮ್ಗೆ ಈ ತರ ಒಂದು ಕಾಂಬಿನೇಷನ್ ಬರುತ್ತೆ, ನಾವು ಆ ಟೈಮಲ್ಲಿ ಸೇಫ್ ಗಾರ್ಡ್ ಮಾಡ್ಕೋಬಹುದು. ಬಹಳ ಈಸಿ, ಒಂದು ನಂಬರ್ಸ್ ಇಂದ ಬಹಳ ಈಸಿಯಾಗಿ ನಂಬರ್ಸ್ ತಿಳ್ಕೊಳ್ಳುವಂಥದ್ದು ಬಹಳ ಇಷ್ಟ. ಅದಕ್ಕೆ ತುಂಬಾ ಜನಕ್ಕೆ ಕಲ್ತಾದ್ಮೇಲೆ ಮುಂಚೆ ನೋಡಿರ್ತಾರೆ, ನಾನು ಯಾವಾಗ ಯಾವ ಟೈಮಲ್ಲಿ ನಾನು ದುಡ್ಡು ಹಣ ಕಳ್ಕೊಂಡಿದ್ದೆ ಅಥವಾ ಯಾವ ಟೈಮಲ್ಲಿ ದುಡ್ಡು ಬಂದಿತ್ತು, ಅದೆಲ್ಲ ಈ ನಂಬರ್ಸ್ ಇಂದ ಅಕ್ಯುರೇಟ್ ಆಗಿ ಬರುತ್ತೆ. ಅವಾಗ ಅವ್ರ ಕಾನ್ಫಿಡೆನ್ಸ್ ಬರುತ್ತೆ. ಯಾವಾಗ ಹಿಂದೆ ಆ ನಂಬರ್ಸ್ ಬರೋ ಟೈಮಲ್ಲೇ ಅವ್ರಿಗೆ ಇದು ಬಂದಿತ್ತು ಅಂದ್ರೆ ಆ ಕಾಂಬಿನೇಷನ್ ಬಂದಿತ್ತು, ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ನಂಬರ್ಸ್ ಇದೆ ನೋಡಿ, ಇದು ಜ್ಯೋತಿಷ್ಯದ್ದೇ, ಇನ್ನೇನು ಬೇರೆ ಏನು ಅಲ್ಲ. ಜ್ಯೋತಿಷನ ಸಿಂಪ್ಲಿಫೈ ಮಾಡಿ KP ಪದ್ಧತಿಯಲ್ಲಿ ನಾವು ಕೊಡ್ತಕ್ಕಂಥದ್ದು ಅಷ್ಟೇ. ಇದು ಬಹಳ ಸಾಮಾನ್ಯ ಜನಕ್ಕೂ ಈ ಜ್ಯೋತಿಷ್ಯ ಮುಟ್ಟುತ್ತೆ, ಕಲ್ತ್ಕೊಳ್ಳಿ. ಯಾಕಂದ್ರೆ ಬಹಳ ಕಮ್ಮಿ ಜನಕ್ಕೆ ಇದು ಮುಟ್ತಾ ಇದೆ. ದುರ್ಲಭ, ಇಂತಹ ಸಬ್ಜೆಕ್ಟ್ಗಳು ಬಹಳ ದುರ್ಲಭ. 1000 ಜನ ಹತ್ರ ಹೋಗ್ಬಿಟ್ಟು ಜ್ಯೋತಿಷ್ಯ ಕೇಳ್ಬೋದು. ಅದು ಬಹಳಷ್ಟು ಜನ ಮೈಂಡಲ್ಲಿ ಏನಿದೆ ಅಂತಂದ್ರೆ, ಇದೆಲ್ಲ ಅವ್ರು ಹೇಳ್ತಾ ಇದ್ರೆ ಎಲ್ಲ ಟಿವಿಲಿ ಮಾತಾಡೋದು ಕಷ್ಟ ಅಂತ. ಖಂಡಿತ ಬಂದು ಕುತ್ಕೊಂಡು ಕ್ಲಾಸ್ ಕಲ್ತಾದ್ಮೇಲೆ ನೀವು ಹೇಳ್ಬೇಕು, ಇದು ಕಷ್ಟನಾ, ಇಷ್ಟು ಈಸಿ ಆಗಿತ್ತಾ, ಯಾಕೆ ನಾನು ಇದನ್ನ ಲೂಸ್ ಮಾಡ್ಕೊಂಡೆ. 1 ವರ್ಷದಿಂದ ನೋಡ್ತಾ ಇದೀನಿ ಗುರೂಜಿ ಕಾರ್ಯಕ್ರಮ, ಹೋಗ್ಬೇಕು, ಬಟ್ ಆದ್ರೂ ಒಂದ್ ಸ್ವಲ್ಪ ಡೌಟ್ ಇತ್ತು. ಖಂಡಿತ ಡೌಟ್ ಹೋಗ್ಬೇಕು ಅಂದ್ರೆ ಕಲೀಲೇಬೇಕು. ಓಕೆ, ಇನ್ನ ವೀಕ್ಷಕರೇ, ಕಳೆದ ಸಾಕಷ್ಟು ವಿಷಯಗಳನ್ನ ನಾವು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾನೆ ಇರ್ತೀವಿ. ಇನ್ನ ಇವತ್ತು ಕಾರ್ಯಕ್ರಮದಲ್ಲಿ ಸಾಲ ಯಾರು ಮಾಡಲ್ಲ ಹೇಳಿ ಸಾಲನ. ಕಳೆದ ಪ್ರತಿಯೊಬ್ಬರಿಗೂ ಒಂದು ಭಯ ಅನ್ನೋದು ಇರತ್ತೆ, ಏನಂದ್ರೆ ಕಾಸು ಏನಾದ್ರೂ ನಿಲ್ತಾ ಇದೆ, ನಾವು ಯಾರ ಹತ್ರ ಆದ್ರೂ ಸಾಲ ಈಸ್ಕೊಂಡಿದೀವಿ ಅಂದ್ರೆ. ಸೊ ಆದಷ್ಟು ಬಂದು ನಕ್ಷತ್ರ ನಾಡಿ ಕಲಿಯಕ್ಕೆ ಟ್ರೈ ಮಾಡಿ. ಯಾವಾಗ ಫಿನಾನ್ಸ್ ಬರುತ್ತೆ ನಿಮ್ಗೆ, ಯಾವಾಗ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ, ಇದೆಲ್ಲ ಗೊತ್ತಾಯ್ತು ಅಂದ್ರೆ ನಿಮಗೆ ನೀವೇ ಸ್ಟೆಬಲ್ ಆಗ್ಬೋದು. ಇನ್ನ ಇದೇ ತಿಂಗಳು 24-25 ಹುಬ್ಳಿಗೆ ಬರ್ತಿದ್ದಾರೆ ಗುರೂಜಿಯವರು. ಸೊ ಆದಷ್ಟು ಬಂದು ನಕ್ಷತ್ರ ನಾಡಿನ ಕಲಿಯಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇನ್ನ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದಿದೆ ನಮ್ಮ ಕಾರ್ಯಕ್ರಮದಲ್ಲಿ ಅಭಿಪ್ರಾಯದ ವಿಟಿ ಅಂತ ತೋರಿಸ್ತೀವಿ. ಆ ಒಂದು ವಿಟಿ ರೆಡಿ ಇದೆ, ನೋಡ್ಕೊಂಡ್ ಬರೋಣ. ನನ್ನ ಹೆಸರು ದೀಪ್ತಿ ರಾಜೇಶ್ವರಿ. ಮೈಸೂರಲ್ಲಿ ನಡೆದಿರೋ ನಕ್ಷತ್ರ ನಾಡಿ ಕ್ಲಾಸಸ್ಗೆ ನಾನು ಅಟೆಂಡ್ ಮಾಡಿದೆ. ನಾನು 14 ವರ್ಷದಿಂದ ಒಂದು ಫುಡ್ ಪ್ರಾಡಕ್ಟ್ ಯೂನಿಟ್ನ ನಡೆಸ್ತಾ ಇದ್ದೀನಿ. ಈ ಬಿಸ್ನೆಸ್ಸು ಸುಮಾರು ಏರಿಳಿತಗಳನ್ನ ಕಂಡಿದೆ. ಇವತ್ತು ಆ ಏರಿಳಿತಗಳಿಗೆ ಕಾರಣ ಏನು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಈ ನಕ್ಷತ್ರ ನಾಡಿ ಕಲ್ತಾ ಆದ್ಮೇಲೆ 4 ದಿನದಲ್ಲಿ ಕೆಲವು ವಿಷಯಗಳು ಗೊತ್ತಾಗಿದೆ. ಹೈಯರ್ ಕ್ಲಾಸಸ್ಗೂ ನಾನು ಹೋಗ್ತಾ ಇದ್ದೀನಿ. ಬಟ್ ಅದನ್ನ ತಿಳ್ಕೊಂಡ್ಮೇಲೆ ಆಮೇಲೆ ಅದರಲ್ಲಿ ಹೇಗೆ ನಾನು ಮುಂದುವರಿಬೇಕು ಅಥವಾ ಎಲ್ಲಿಗೆ ನಿಲ್ಲಿಸ್ಬೇಕು ಅನ್ನೋದು ಕೂಡ ಗೊತ್ತಾಗಿದೆ ನನಗೆ. ಸೊ ಸರ್ಗೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಜೀವನವನ್ನೇ ನೀವು ರೂಪಿಸ್ಕೊಳ್ಳೋಕೆ ನಕ್ಷತ್ರ ನಾಡಿನ ದಯವಿಟ್ಟು ಕಲೀರಿ, ತುಂಬಾನೇ ಅನುಕೂಲ ಆಗುತ್ತೆ. ಆಮೇಲೆ ನನ್ನಿಂದ ಸರ್ಗೆ ಒಂದು ಕಿರಿಕಾಣಿಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ವೀಕ್ಷಕರ, ವಿಟಿ ನೋಡಿದ್ರಲ್ಲ, ಖಂಡಿತ ಅದ್ಭುತವಾಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಖಂಡಿತ ಸಾಕಷ್ಟು ಜನಕ್ಕೆ ಇನ್ನಷ್ಟು ಡೌಟ್ಸ್ ಇರತ್ತೆ, ಎಲ್ಲ ಒಂದ್ ಕಡೆ ನಾನು ಕಲಿಬಹುದಾ 4 ದಿನದಲ್ಲಿ ಅಂತ ಹೇಳ್ತಿದ್ದಾರೆ. ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನಮ್ಗೆ ನಕ್ಷತ್ರ ನಾಡಿನ ಕಲಿಬೇಕು ಅಂತ ಅನ್ನೋದಿದ್ದ ಏನಾದ್ರು ಡೌಟ್ಸ್ ಇದ್ರೆ ಫೋನ್ ಫ್ರೆಂಡ್ಲಿ ಆಗಿದ್ರೆ ಸಾಕು. ಇನ್ನ ಮೈಂಡ್ ಪೀಸ್ ಆಗಿ ಕಲಿಯುವಂತ, ಹೇಳ್ಕೊಡೋದನ್ನ ಕಲಿಯುವಂತಹ ಮೈಂಡು ಮನಸ್ಸು ಇದ್ರೆ ಸಾಕು, ನಮ್ಮ ನಕ್ಷತ್ರ ನಾಡಿನ ನೀವು ಕಲಿಬಹುದು ಅಂತ ಹೇಳ್ತೀನಿ. ಇನ್ನ ನಿಮ್ಮ ಊರಿಗೆ ಬಂದಾಗ ಆದಷ್ಟು ಬಂದು ನಕ್ಷತ್ರ ನಾಡಿನ ಕಲ್ತು ನಿಮ್ಮ ಜೀವನನ, ನಿಮ್ಮ ಫ್ಯಾಮಿಲಿ ಜೀವನನ ನೀವೇ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನ ಬೆಂಗಳೂರಲ್ಲಿ ಕೂಡ ಕ್ಲಾಸಸ್ ಇದೆ, ಹಾಗೆ ಮುಂಬೈಯಲ್ಲಿ ಕ್ಲಾಸಸ್ ಇದೆ, ಹಾಗೆ ಕೂರ್ಗಲ್ ಕ್ಲಾಸಸ್ ಇದೆ. ಸೊ ಏನಕ್ಕೆ ನಾವು ಕ್ಲಾಸಸ್ ನಿಮ್ಮ ಊರಿಗೆ ಬರ್ತಾ ಇದೀವಿ ಅಂದ್ರೆ ಎಲ್ರಿಗೂ ನಕ್ಷತ್ರ ನಾಡಿ ನಿಮ್ಮ ಕೈಗೆ ಸಿಗ್ಲಿ ಅನ್ನೋದಕ್ಕೆ ಒಂದೇ ರೀಸನ್. ಸೊ ಆದಷ್ಟು ನಿಮ್ಮ ಊರಿಗೆ ಬಂದಾಗ ಬಂದು ಕಲಿಯಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಕಾಲರ್ಸ್ ಇದಾರೆ. ಮೊದಲನೇ ಕಾಲರ್ ರೆಡಿ ಇದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಮ್ಮ ಹೆಸರು ರಾಧಾ ಅಂತ, ಕುಮಟಾದಿಂದ. ಓಕೆ ರಾಧಾ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ್ ಬಗ್ಗೆ. ಅವ್ರದ್ದು ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಹೇಳಿ ಮಾ. 11/3/2015. 2015. ಹೌದು. 2 ಗಂಟೆ 57 ನಿಮಿಷ. ಮಧ್ಯಾಹ್ನನ ರಾತ್ರಿನ? ಮಧ್ಯಾಹ್ನ 2 ಗಂಟೆ 57 ನಿಮಿಷ. ಹೌದು. ಹುಟ್ಟಿದ ಊರು? ಕುಮಟಾ. ಓಕೆ, ಮಾತಾಡಿ ಮಾ ಗುರುಜಿ ಹತ್ರ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಸೊ ಲಗ್ನ ಬಂದು ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ. ಹೌದು. ಸೊ ಈಗ ತುಲಾ ರಾಶಿ, ವಿಶಾಖ ನಕ್ಷತ್ರ, ಸರಿ ಇದೆಯಾ? ಹೌದು. ಗುರುದಶೆ ನಡೀತಾ ಇದೆ ಈಗ 2020 18 20 ಗುರುದಶೆ ನಡೀತಾ ಇದೆ. ಕುಜ ಭಕ್ತಿ, ಏನ್ ವಿಚಾರ ಕೇಳ್ಬೇಕಾಯ್ತಮ್ಮ? ಅವನು ಮುಂದಿನ ಜೀವನ ಹೇಗಿದೆ ಅಂತ, ಮತ್ತೆ ತುಂಬಾ ಹಠ ಮಾಡ್ತಾನೆ. 3-8
ಮತ್ತೆ 7, 8 ಬರ್ತಾ ಇದೆ ಮುಂದೆ ಮುಂದೆ ಶನಿ ದಶೆಯಲ್ಲಿ ಇನ್ನೂ ಹಠ ಜಾಸ್ತಿ ಆಗ್ತಕ್ಕಂಥದ್ದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹಠ ಕಮ್ಮಿ ಆಗಕ್ಕೆ ಒಂದು ಸಣ್ಣ ಒಂದು ತಂತ್ರ ಕೊಡ್ತೀನಿ. ಈಗ 2015 ಹುಟ್ಟಿದೆ ಅಂದ್ರೆ 2 ವರ್ಷ ಇದು ಒಂದು ಕಲ್ಲುಪ್ಪು ತಗೊಳ್ಳಿ. ಕಲ್ಲುಪ್ಪು 21 ಕಲ್ಲುಪ್ಪು ತಗೊಳ್ಳಿ. ಕಲ್ಲುಪ್ಪು ತಗೊಂಡಾದ್ಮೇಲೆ ನಿಮ್ಮ ಮಗನ ಮೇಲೆ ಅದನ್ನ 21 ಬಾರಿ ನಿವಾಳಿಸ್ಬೇಕು. 21 ಬಾರಿ ನಿವಾಳಿಸಾದ್ಮೇಲೆ ಆ ಕಲ್ಲುಪ್ಪಲ್ಲಿ ಒಂದು ಮಂತ್ರ ಹೇಳ್ಬೇಕು. ಓಂ ಶಾಂತೆ ಪ್ರಶಾಂತೆ, ನಿಮ್ಮ ಮಗನ ಹೆಸರು ಸರ್ವ ಕ್ರೋಧ್ ಪಶನಾನ್ ಸ್ವಾಹ. ಓಂ ಶಾಂತೆ ಪ್ರಶಾಂತೆ, ನಿಮ್ಮ ಮಗನ ಹೆಸರು ಸರ್ವ ಕ್ರೋಧ್ ಪಶನಾನ್ ಸ್ವಾಹ ಅಂತ ನಿವಾಳಿಸ್ಬಿಟ್ಟು ಅದನ್ನ ಹಾಕ್ಬೇಕು. ಇದಾದ ನಂತರ ಒಂದು ಚಂದ್ರಕಾಂತಿ ಮಣಿನ ಕತ್ತಿಗೆ ಹಾಕಿದ್ರೆ ಇವಾಗ್ಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ದಶಾಭುಕ್ತಿಗಳಲ್ಲಿ ಹಠ ಜಾಸ್ತಿ ಆಗೋದು ಬಹಳಷ್ಟು ಕಮ್ಮಿ ಆಗುತ್ತೆ. ಹಠ ಶಮನ ಆಗ್ತಕ್ಕಂಥದ್ದು ವಿಶೇಷವಾಗುತ್ತೆ. ಇದನ್ನ ಈ ತಂತ್ರವನ್ನು ಪ್ರತಿ ಸೋಮವಾರ ಒಂದು 11 ಸೋಮವಾರ ಮಾಡ್ಬೇಕಾಗತ್ತೆ. ಇದು ಮಾಡಿದಾಗ ಖಂಡಿತ ಮತ್ತೆ ಆ ಉಪ್ಪನ್ನು ಯಾವ್ದಾರ ಒಂದು ರೋಡ್ ಚೆಲ್ತಕ್ಕಂಥದ್ದು ಅಥವಾ ಒಂದು ಮೋರಿಗೆ ಹಾಕ್ತಕ್ಕಂಥದ್ದು ಮಾಡ್ಬೇಕಾಗತ್ತೆ. ಇಷ್ಟು ಮಾಡಿ ಖಂಡಿತ ಜಯ ಆಗುತ್ತೆ. ಒಂದು ಚಂದ್ರಕಾಂತಿ ಮಣಿನ ಕುತ್ತಿಗೆಗೆ ಸೋಮವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಹಾಕಿ ಕೋಪ ತುಂಬಾನೇ ಕಮ್ಮಿ ಆಗುತ್ತೆ. ಇದನ್ನ ಒಂದು ಸಣ್ಣ ತಂತ್ರ ಮಾಡಿ ಒಳ್ಳೇದಾಗುತ್ತೆ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್. ಹಲೋ, ನಮಸ್ತೆ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ ಮಾ. ನಮ್ಮ ಅಣ್ಣ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಹೇಳಿ ಅವ್ರದ್ದು ಡೇಟ್ ಆಫ್ ಬರ್ತ್. 1/3/1990. 1/3/1990. ಹಾ, ಟೈಮಿಂಗ್ಸ್ ಈವ್ನಿಂಗ್ 5:45. ಈವ್ನಿಂಗ್ 5:45. ಹಾ ಹಾ, ಹುಟ್ಟಿದಂತ ಊರು? ಬ್ಯಾಂಗ್ಳೂರ್. ಓಕೆ, ಮಾತಾಡಿ ಮಾ ಗುರೂಜಿ ಹತ್ರ. ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ. ಮೇಷರಾಶಿಲಿ ಹುಟ್ಟಿದ್ದಾರೆ. ಮೇಷರಾಶಿಲಿ ಅಶ್ವಿನಿ ನಕ್ಷತ್ರ ಬರ್ತಾ ಇದೆ. ಈಗ ನಡೀತಾ ಇರ್ತಕ್ಕಂಥದ್ದು ಚಂದ್ರದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ಚಂದ್ರ ಮತ್ತೆ ರಾಹು ಹೇಗಿದೆ ಅಂತ ನೋಡೋಣ. ಚಂದ್ರ 9-12 ಮತ್ತೆ ರಾಹು 3-9-12. ಏನ್ ಕೇಳ್ಬೇಕೈತಮ್ಮ? ಅವ್ರದ್ದು ಆರೋಗ್ಯ ಬಗ್ಗೆ ಕೇಳ್ಬೇಕಾಯ್ತು. ತುಂಬಾ ಭಯ ಅಂತಾರೆ. ಬೈಕ್ಗೆ 2168 ಕಾಂಬಿನೇಷನ್ ಬರುತ್ತೆ. 1268 ಕಾಂಬಿನೇಷನ್ ಅಂತ ಹೇಳ್ತೀವಿ. 1268 ಕಾಂಬಿನೇಷನ್ ನೋಡಿದಾಗ ಇಲ್ಲಿ 12 ಇದೆ, 3 ಇದೆ, 2 ಇದೆ, 6 ಇದೆ, 8 ಒಂದ್ ಸ್ವಲ್ಪ ಇಲ್ಲ. ಬಟ್ ಆದ್ರೂ ಫೋಬಿಯಾ ಅಂತ ಹೇಳ್ತೀವಿ. ಚಂದ್ರ ದಶಾ ಬೇರೆ ನಡೀತಾ ಇದೆ. ಚಂದ್ರ ದಶಾದಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ರಾಹು ಕೇತು ಮತ್ತೆ ಶನಿ ಮತ್ತೆ ಚಂದ್ರ ದಶದಲ್ಲಿ 1268 ಬಂದ್ರೆ ಭಯದ ವಾತಾವರಣ ಇರುತ್ತೆ. ಯಾವ್ದು ಮೇಲೆ ಭಯ ಇರುತ್ತಮ್ಮ? ಏನ್ ಭಯ ಅಂತಾರೆ ಎಕ್ಸಾಕ್ಟ್ ಆಗಿ ಏನಾದ್ರು ಗೊತ್ತಿದ್ಯಾ? ಗಾಡಿ ಓಡ್ಸಕ್ಕಾಗಲ್ಲ, ಮತ್ತೆ ಕಾರ್ ಓಡ್ಸಕ್ಕಾಗಲ್ಲ, ಈ ತರ ಭಯ ಅಂತಾರೆ. ಹೊರಗಡೆ ಎಲ್ಲ ಹೋಗಕ್ಕೆ ಭಯ ಪಡ್ತಾರೆ. ಓಕೆ, ರೈಟ್. ಒಂದು ಸಣ್ಣ ತಂತ್ರ ಕೊಡ್ತೀನಿ. ಮನೇಲಿ ತೆಂಗಿನ ಪೊರಕೆ ಇದೆಯಾ? ತೆಂಗಿನ ಪೊರಕೆ ಇದೆಯಾ? ತೆಂಗಿನ ಗರಿಯಿಂದ ಅರ್ಥ ಆಯ್ತಲ್ಲ? ತೆಂಗಿನ ಗರಿ ಪೊರಕೆ ಇದೆಯಲ್ಲ, ಆ ಗುಡಿಸಿರ್ತಕ್ಕಂಥದ್ರಲ್ಲಿ 3 ಕಡ್ಡಿನ ತಗೊಳ್ಬೇಕಾಗತ್ತೆ. 3 ಕಡ್ಡಿ. ಓಕೆ, ಇದನ್ನ ಮಾಡ್ಬೇಕಾಗಿರೋದು ಮಂಗಳವಾರ ದಿವಸ. ಬೇಕಾದ್ರೆ ಇವತ್ತೇ ಮಾಡ್ಬೋದು, ಮಂಗಳವಾರ ಬರ್ತಕ್ಕಂಥದ್ದು. ಅದು ತೆಗೆದು ಅದನ್ನ ಸುಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಇದನ್ನ ಮನೇಲೇ ಮಾಡ್ಬೋದು ಅಥವಾ ಮನೆಯಿಂದ ಆಚರಣೆ ಮಾಡ್ಬೋದು. 3 ತೆಂಗಿನ ಗರಿ ಅಂದ್ರೆ ಯೂಸ್ ಮಾಡಿರ್ತಕ್ಕಂಥ ಪೊರಕೆ ತೆಂಗಿನ ಗರಿ 3 ತೆಗೆದು 3 ಸುಡ್ಬೇಕಾಗತ್ತೆ. ಸುಟ್ಟಾದ್ಮೇಲೆ ಅದು ಬರ್ತಕ್ಕಂಥ ಕಪ್ಪು, ಆ ಕಪ್ಪನ್ನ ಎಡಗಾಲು ಪಾದಕ್ಕೆ ಹಚ್ಚಬೇಕು. ಇದನ್ನ ಪ್ರತಿ ಮಂಗಳವಾರ 8 ಮಂಗಳವಾರ ಮಾಡ್ತಾ ಬರಬೇಕು. ಇದ್ರ ಜೊತೆಗೆ 1 ನಿಂಬೆಹಣ್ಣು ತಗೊಂಡು ಅವ್ರಿಗೆ 21 ಬಾರಿ ನಿವಾಳಿಸ್ಬೇಕು. ನಿವಾಳಿಸಿದ ನಂತರ 4 ಭಾಗ ಮಾಡಬೇಕು. 4 ಭಾಗ ಮಾಡಿ ಅದನ್ನ 4 ರೋಡ್ ಇರ್ತಕ್ಕಂಥ ದಿಕ್ಕಿಗೆ ಹಾಕ್ಬೇಕು. ಇದನ್ನು ಕೂಡ ಒಂದು 4ರಿಂದ 5 ಮಂಗಳವಾರಗಳನ್ನ ಮಾಡ್ತಾ ಬರಬೇಕು. ಕತ್ತಿಗೆ ಅಂದ್ರೆ ಕುತ್ತಿಗೆಗೆ ಒಂದು 5 ಮುಖದ ರುದ್ರಾಕ್ಷಿ ಹಾಕಿ ಇಷ್ಟನ್ನು ಮಾಡಿ ಮತ್ತೆ ಒಂದು ಮಂತ್ರ ಕೊಡ್ತೀನಿ. ಓಂ ನಮೋ ಹರಿ ಮರ್ಕಟಾಯ ಸ್ವಾಹ ಅಂತ. ಓಂ ನಮೋ ಹರಿ ಮರ್ಕಟಾಯ ಸ್ವಾಹ ಅಂತ ಇಷ್ಟನ್ನು ಮಾಡಿದಲ್ಲಿ ಖಂಡಿತ ಅವ್ರಿಗೆ ಕ್ರಮೇಣ ಬರ್ತಾ ಆ ಫಿಯರ್ ಹೋಗುತ್ತೆ. ಖಂಡಿತ ಒಂದು ಒಳ್ಳೇದಾಗುತ್ತೆ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿದ್ರು ಇನ್ನೂ ಪವರ್ ಜಾಸ್ತಿ ಆಗುತ್ತೆ. ಒಳ್ಳೇದಾಗ್ಲಿ. ಇನ್ನ ಕೈಲಾಶ ಯಂತ್ರ ತರಿಸ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಂಬರ್, ಆ ಒಂದು ನಂಬರ್ಗೆ ಕಾಲ್ ಮಾಡಿ ಕೊರಿಯರ್ ಮೂಲಕ ನೇರವಾಗಿ ಕೈಲಾಶ ಯಂತ್ರನ ನಿಮ್ಮ ಮನೆಗೆ ತರಿಸ್ಕೋಬಹುದು ಮಾ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಕಡೆಯ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ನನ್ನ ಹೆಸರು ಸುಮಿತ್ರಾ ಅಂತ. ನಾನು ಚಿಕ್ಕಮಗಳೂರಿಂದ ಕಾಲ್ ಮಾಡಿದ್ದು. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ ಮಾ. ನನ್ನ ಮಗನ ಬಗ್ಗೆ ಕೇಳಿದ್ದು. ಅವನ ಡೇಟ್ ಆಫ್ ಬರ್ತ್ 7/9/1987. 7/9/1987. ಯಾ. ಓಕೆ, ಟೈಮಿಂಗ್ಸ್ 10:25. 10:25 ಮಾರ್ನಿಂಗ್ ಮಾರ್ನಿಂಗ್. ಮಾರ್ನಿಂಗ್. ಹುಟ್ಟಿದಂತ ಊರು? ಹುಟ್ಟಿದ ಬಾಂಬೆಯಲ್ಲಿ.
ಓಕೆ, ಮಾತಾಡಿ ಮಾ ಗುರುಜಿ ಹತ್ರ. ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಮಗನ ವಿಷಯದಲ್ಲಿ ಕೇಳಲಿಕ್ಕಿತ್ತು. ಅವನಿಗೊಂದು ಕೋರ್ಟ್ ಅಲ್ಲಿ ಕೇಸ್ ಉಂಟು, ಸರಿ, ಅವರೀಗ ಜೈಲ್ನಲ್ಲಿ ಇದ್ದಾನೆ. ಓಕೆ, ಇವಾಗ ಅವರಿಗೆ ಜಾಮೀನು ಸಿಗ್ಬಹುದು ಅಂತ ಕೇಳಲಿಕ್ಕಿತ್ತು. ಓಕೆ, ರೈಟ್, ಮಾತಾಡ್ತೀನಿ. ಈಗ ಹುಟ್ಟಿರ್ತಕ್ಕಂಥದ್ದು ಶತಭಿಷ ನಕ್ಷತ್ರನಾ? ಶತಭಿಷ ನಕ್ಷತ್ರ ಅಲ್ವಾ? ಹೌದೌದು, ಶತಭಿಷ ನಕ್ಷತ್ರ ಕುಂಭರಾಶಿ. ಶನಿ ದಶ ಬುಧ ಭುಕ್ತಿ ನಡೀತಾ ಇದೆ. ಶನಿ ದಶ ಬುಧ ಭುಕ್ತಿ ಕಾಂಬಿನೇಷನ್ ನೋಡೋಣ. ಶನಿ ದಶದಲ್ಲಿ ಕಾಂಬಿನೇಷನ್ 2, 3, 8, 12 2, 3, 8, 12 ಕಾಂಬಿನೇಷನ್ ಬಂದಾಗ ಈ ಜೈಲು ಸೆರವಾಸ ಅಂತ ಬರುತ್ತೆ. ಗುರುನಲ್ಲೇ ಅದು 2, 3, 8, 12 ಕಾಂಬಿನೇಷನ್ ಬಂದಿದೆ. ಇವರಿಗೆ ಸದ್ಯದಲ್ಲೇ ಒಂದು 1 ಮಂತ್ ಅಥವಾ 2 ಮಂತ್ಸ್ ಒಳಗಡೆ ಇವರಿಗೆ ಬೇಲ್ ಸಿಗುತ್ತೆ, ಖಂಡಿತ ಸಿಗುತ್ತೆ. ಒಂದು ಮಂತ್ರ ಕೊಡ್ತೀನಿ. ನೀಲಿ ನೀಲಿ ಮಹಾನೀಲಿ ಸರ್ವಕೀಲಿ ಸಹಿ ಕಿಲೋ ತಕ್ಷಣಾಯ ಸ್ವಾಹ ಅಂತ, ಬಹಳ ಈಸಿಯಾಗಿರ್ತಕ್ಕಂಥ ಮಂತ್ರ. ನೀಲಿ ನೀಲಿ ಮಹಾನೀಲಿ ಸರ್ವಕೀಲಿ ಸಹಿ ಕಿಲೋ ತಕ್ಷಣಾಯ ಸ್ವಾಹ ಅಂತ ನೀವು ಯಥೇಚ್ಛವಾಗಿದ್ದು ಸಾಧ್ಯವಾದ್ರೆ ಇವತ್ತಿಂದನೇ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ವಿತಿನ್ ಒಂದು 15 ಡೇಸ್ ಅಲ್ಲಿ ನಿಮಗೆ ಈ ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೆ ಸಾಧ್ಯವಾದ್ರೆ ನಿಮ್ಮ ಮಗನಿಗೆ ಓಂ ಋಷಭಾಯ ನಮಃ ಅಂತ ಹೇಳಿಸಿ ರಿಸಲ್ಟ್ ಸಿಗುತ್ತೆ. ಸಿಕ್ಕಾದ್ಮೇಲೆ ನಮ್ಮ ಆಫೀಸ್ಗಾರು ಫೋನ್ ಮಾಡಿ, ವಾಹಿನಿಗಾರು ಫೋನ್ ಮಾಡಿ, ಒಳ್ಳೇದಾಗತ್ತೆ. ಬಂದಾದ ನಂತರ ಇದನ್ನ ಬ್ಲಾಕ್ ಮಾಡಕ್ಕೆ ಕೆಲವು ತಂತ್ರಗಳಿದೆ. ಸಕ್ಸಸ್ ಕಾಂಬಿನೇಷನ್ ಅಂತೂ ಇದೆ, 11-11 ಇದೆ, ಏನು ವರಿ ಮಾಡಬೇಡಿ. ಗೋಚಾರದಲ್ಲಿ ಸ್ವಲ್ಪ ತೊಂದರೆ ಆಗಿರ್ತಕ್ಕಂಥದ್ದು ಹೆಚ್ಚಾಗಿ ಕಾಣಿಸುತ್ತೆ, ಯಾವುದನ್ನು ವರಿ ಮಾಡಬೇಡಿ. ಯಾಕಂದ್ರೆ ಲಗ್ನದಿಂದ 3ನೇ ಮನೆ ಅಂತ ಹೇಳಿದಾಗ ಬಂಧನ ಅಂತ ಹೇಳ್ತೀವಿ. 3ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಬಂಧನ ಆಗಿರ್ತಕ್ಕಂಥದ್ದು, ಏನಕ್ಕೂ ವರಿ ಮಾಡಬೇಡಿ. ಇದು ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಜಯ ಖಂಡಿತ, ಒಳ್ಳೇದಾಗ್ಲಿ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ, ಖಂಡಿತ ಇನ್ನ ವೀಕ್ಷಕರೇ ಸಾಕಷ್ಟು ವಿಷಯಗಳು ತಿಳಿಸ್ಕೊಡ್ತಾ ಇರ್ತಾರೆ ಗುರುಜಿಯವರು. ಇನ್ನ ನೀವೇನೇ ಸಮಸ್ಯೆ ಅಂತ ಹೇಳಿದ್ರು ಗುರುಜಿಗಳು ಹೇಳೋದೇ ಮಂತ್ರಗಳು ಹಾಗೆ ತಂತ್ರಗಳ ಪರಿಹಾರ. ಇನ್ನ ಗುರುಜಿನೇ ಬರೆದಿರುವಂತಹ ಯಂತ್ರ ತಂತ್ರ ಮಂತ್ರ ಬುಕ್. ಈ ಒಂದು ಬುಕ್ ಅಲ್ಲಿ ಎಲ್ಲಾ ತರದ ವಿಷಯದ ಬಗ್ಗೆನೂ ನಿಮ್ಗೆ ಬಿಸ್ನೆಸ್ ಆಗಿರ್ಬೋದು, ಇಲ್ಲಾಂದ್ರೆ ಏನೋ ಓನ್ ಬಿಸ್ನೆಸ್ ಮಾಡ್ಬೇಕಾ, ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಮಕ್ಕಳಿಗೆ ಎಜುಕೇಶನ್ಸ್ ಅಲ್ಲಿ ಎಕ್ಸಾಮ್ಸ್ ಇದೆ, ಇದೆಲ್ಲದಕ್ಕೂ ಮಂತ್ರಗಳು ಪರಿಹಾರ ಖಂಡಿತ ಈ ಒಂದು ಬುಕ್ ಅಲ್ಲಿ ಇದೆ. ಇನ್ನ ಈ ಒಂದು ಬುಕ್ ತರಿಸ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು. ಇನ್ನು ಮೇ 1ನೇ ತಾರೀಕು ಸರಳ ಪರಿಹಾರ ವಾಸ್ತು ಬುಕ್ ಕೂಡ ಬಿಡುಗಡೆ ಆಗ್ತಾ ಇದೆ. ಅದರ ರಿಜಿಸ್ಟ್ರೇಷನ್ ಈಗ್ಲಿಂದಾನೇ ಓಪನ್ ಇದೆ. ಸೊ ಆ ಒಂದು ಬುಕ್ ತರಿಸ್ಕೋಬೇಕು ಅಂದ್ರೂ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು. ಇನ್ನ ಮೇ 1ನೇ ತಾರೀಕೇನೆ ನಕ್ಷತ್ರ ನಾಡಿ 2 ಅನ್ನೋ ಕಾಂಬಿನೇಷನ್ಸ್ ಗುರುಜಿ ಅವರು ಅವರ ಸ್ಟೂಡೆಂಟ್ಸ್ ಗೆ ಕೊಡ್ತಾ ಇದ್ದಾರೆ. ನಕ್ಷತ್ರ ನಾಡಿ ಆಲ್ರೆಡಿ ಕಲ್ತಿರೋರಿಗೆ ಈ ಒಂದು ಕ್ಲಾಸಿನ ಸೌಲಭ್ಯ ಇದೆ. ಈ ಒಂದು ಕ್ಲಾಸಸ್ ಅಲ್ಲಿ ಸಾಕಷ್ಟು ಏನಂದ್ರೆ ಮುಖ್ಯ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬುಕ್ ಸಿಗ್ತಾ ಇದೆ. ಅದಾದ್ಮೇಲೆ ವಾಸ್ತು ಬುಕ್ ಫ್ರೀ ಆಗಿ ಸಿಗ್ತಾ ಇದೆ ನಿಮ್ಗೆ. ಇನ್ನ ಒಂದು ಪ್ಯಾಕೇಜ್ ಅಂತ ಏನೋ ಮಾಡಿದ್ದಾರೆ, ಒಂದು ವಾಸ್ತುದು ಒಂದಿಷ್ಟು ಐಟಮ್ಸ್ ಅದು ಕೂಡ ಫ್ರೀ ಸಿಗ್ತಾ ಇದೆ. ಈ ಒಂದು ಫ್ರೀನ ಸೌಲಭ್ಯ ಪಡ್ಕೋಬೇಕು ಅಂದ್ರೆ ಬೇಗ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಅಂತ ಕೂಡ ಹೇಳ್ತೀನಿ. ಇನ್ನ ಗುರುಜಿ ಮೇ 1ನೇ ತಾರೀಕು ಬಗ್ಗೆ ಮಾತಾಡ್ತಾ ಇದ್ವಿ ಅಂತಂದ್ರೆ ವಾಸ್ತು ಬುಕ್ ಬರೆಯೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಅದನ್ನ ಎಲ್ರಿಗೂ ಅರ್ಥ ಆಗೋಂಗೆ, ಅಂದ್ರೆ ಒಂದು ಎಜುಕೇಟೆಡ್ ಪರ್ಸನ್ ಆಗಿರ್ಬೋದು, ಇಲ್ಲ ಮಿಡಲ್ ಕ್ಲಾಸ್ ಪರ್ಸನ್ಸ್ ಅರ್ಥ ಆಗೋಂಗೆ ಬರಿಬೇಕು. ಸೊ ಹೆಂಗೆ ಬರಿತಾ ಇದ್ದೀರಾ ಗುರುಜಿ? ಆಕ್ಚುಲಿ ತುಂಬಾ ಟಫ್, ಅರ್ಥ ಈಸಿ, ಇದು ಸಬ್ಜೆಕ್ಟ್ ಈಸಿ, ಬರೆಯೋದು ಟಫ್. ಅದಕ್ಕೆ ಸಬ್ಜೆಕ್ಟ್ ಬಹಳ ಈಸಿ, ಯಾಕಂದ್ರೆ ಇರೋದು 8 ದಿಕ್ಕು, ಹೇಳಕ್ ಬಹಳ ಈಸಿ, ಇಷ್ಟೇ ಎಷ್ಟು ಅಂತ. ಏನಕ್ಕೆ ಟಫ್ ಅಂತಂದ್ರೆ ನಾವೊಂದು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಈ ದಿಕ್ಕು ಅಂತ ಹೇಳಕ್ಕಾಗಲ್ಲ. ಈಗ ನನ್ನ ಮನೆ ಪೂರ್ವಕ್ಕಿದೆ, ನಿಮ್ಮ ಮನೆಯೂ ಪೂರ್ವಕ್ಕಿದೆ ಅಂತ ಅನ್ಕೊಳ್ಳೋಣ. ಬಟ್ ಡಿಗ್ರಿ ವೈಸ್ ಹೆಂಗ್ ಟಿಲ್ಟ್ ಆಗಿದೆ, ಪ್ರಾಕ್ಟಿಕಲ್ ಆಗಿ ಅಲ್ಲೇ ಹೋಗಿ ನೋಡ್ಬೇಕಾಗತ್ತೆ. ಯಾವ ಕಡೆ ತಿರುಗಿದೆ, ಆಗ್ನೇಯ ಕಡೆ ಸ್ವಲ್ಪ ಟಿಲ್ಟ್ ಆಗಿದ್ಯಾ, ವಾಯು ಕಡೆ ಟಿಲ್ಟ್ ಆಗಿದ್ಯಾ, ಖಂಡಿತ ಅದು ಕ್ಲಾಸ್ ರೂಮ್ ಅಲ್ಲಿ ಸಾಧ್ಯ ಇಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ಕುತ್ಕೊಂಡು ವರ್ಕ್ ಮಾಡಿದ್ರೆ ಮಾತ್ರ ಸಾಧ್ಯ. ಡಿಗ್ರಿ ವೈಸ್ ನೋಡ್ಬೇಕಾಗತ್ತೆ, 360 ಡಿಗ್ರಿ, ಅದೆಲ್ಲ ಎಲ್ಲರಿಗೂ ಇಲ್ಲ. ಬೆಸ್ಟ್ ನಾನು ಏನು ಆಲೋಚನೆ ಮಾಡಿದ್ದೇನು ಅಂತಂದ್ರೆ ರೆಮಿಡಿ. ಹೋಗಿರ್ತಾರೆ, ಕೂತಿರ್ತಾರೆ, ಈ ಪ್ರಾಬ್ಲಮ್ ಸಮಸ್ಯೆ ಇದೆ ಗೊತ್ತಾಗುತ್ತೆ, ಇಂಥದಕ್ಕೆ ಒಂದು ರೆಮಿಡಿ. ಇಲ್ಲಿ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಸ್ವಂತ ಮನೆಯವ್ರಿಗೆ. ದೇಶದಲ್ಲಿ 10% ಮಾತ್ರ ಜನರಿಗೆ ಸ್ವಂತ ಮನೆ ಇದೆ, 10% ಅಷ್ಟೇ ಅಂತೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಇನ್ನೊಂದ್ಸತಿ ಇವತ್ತು ಚೆಕ್ ಮಾಡ್ತೀನಿ ನಾನು. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 10% ಮಾತ್ರ ಸ್ವಂತ ಮನೆ ಇದೆ ಅಂತೆ. ಇನ್ನು ಮಿಕ್ಕಿದವರೆಲ್ಲ ಬಾಡಿಗೆ ಮನೆ ಇರೋದು. ಬಾಡಿಗೆ ಮನೆಯಲ್ಲಿರೋರಿಗೆ ವಾಸ್ತು ದೋಷ ಆಯ್ತು ಅಂತಂದ್ರೆ ಅವ್ರು ಏನ್ ಮಾಡ್ಕೋಬಹುದು, ನನ್ನ ಪುಸ್ತಕದಲ್ಲಿ ಇರ್ತಕ್ಕಂಥ ಏನೋ ಒಡೆದಾಕಕ್ಕಾಗಲ್ಲ, ಚೇಂಜ್ ಮಾಡಕ್ಕಾಗಲ್ಲ. ಪಾಪ ಅವರು ಲೀಸ್ಗೆ ತಗೊಂಡ್ಬಿಟ್ಟಿರ್ತಾರೆ, 5 ವರ್ಷ 6 ವರ್ಷ ಲೀಸ್ಗೆ ತಗೊಂಡ್ಬಿಟ್ಟಿರ್ತಾರೆ. ಮನೆ ಚೇಂಜ್ ಮಾಡಕ್ ಕಷ್ಟ ಆಗ್ತಾ ಇರುತ್ತೆ, ವಾಸ್ತು ದೋಷ ಇರುತ್ತೆ. ಅಥವಾ ಏನೋ ಇವಾಗ ಒಂದು ಅಡ್ವಾನ್ಸ್ ಕೊಟ್ಬಿಟ್ಟಿರ್ತಾರೆ, 1 ವರ್ಷ 11 ತಿಂಗಳು ಇರಲೇಬೇಕು ನಾವು, ವಾಸ್ತು ಏನೋ ಪ್ರಾಬ್ಲಮ್ ಇರುತ್ತೆ, ಗೊತ್ತಿಲ್ಲದೆ ಹೊಟ್ಟೋಗಿರ್ತಾರೆ, ಏನೋ ಒಂದು ಟಾಯ್ಲೆಟ್ ಆ ಕಡೆ ಇರುತ್ತೆ, ಈ ಕಡೆ ಏನೋ ಒಂದು ಡಿಫ್ಲೆಕ್ಟ್ ಆಗಿರುತ್ತೆ. ಪ್ರತಿಯೊಂದಕ್ಕೂ ಈ ಪುಸ್ತಕದಲ್ಲಿ ನಾನು ಆ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕೊಟ್ಟೇ ಇದ್ದೀನಿ. ಮತ್ತೆ ಪರ್ಮನೆಂಟ್ ಆಗಿರ್ತಕ್ಕಂಥವ್ರು ಅವ್ರು ಕರೆಕ್ಷನ್ ಮಾಡ್ಬೋದು. ನನಗೆ ಒಂದು ಸ್ವಂತ ಮನೆ ಇದೆ ಅಂತಂದ್ರೆ ಒಡಿಸಿ ಕಟ್ಟಿಸ್ಬೋದು, ಬಟ್ ಎಷ್ಟು ಪರ್ಸೆಂಟ್ ಇದೆ? 10%. ಇನ್ನು ಮಿಕ್ಕಿದವರೆಲ್ಲ ಏನ್ ಮಾಡ್ತಾರೆ,
ಬೆಸ್ಟ್ ಏನು ಅಂತಂದ್ರೆ ಈ ಬಾಡಿಗೆ ಮನೆ ಸೆಟ್ ಆಗಿಲ್ಲ ಇನ್ನೊಂದು ಬಾಡಿಗೆ ಮನೆ ಹೋಗ್ತಾರೆ. ಹೋಗ್ತಾರೆ. ಬಟ್ ಇರೋವರೆಗೂ ಸ್ವಲ್ಪ ಸಣ್ಣ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕೆ ಸುಲಭ ರೀತಿಯಾಗಿರ್ತಕ್ಕಂಥ ಪರಿಹಾರಗಳು ಈ ಪುಸ್ತಕದಲ್ಲಿ ಕೊಟ್ಟಿದ್ದೀನಿ. ಇದನ್ನ ನಾನು ಫಸ್ಟ್ ನನ್ನ ನಕ್ಷತ್ರ ನಾಡಿ ಸ್ಟೂಡೆಂಟ್ಸ್ ಯಾರು ನಕ್ಷತ್ರ ನಾಡಿ 2ಗೆ ಬರ್ತಾರೆ ಅವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ವಾಸ್ತುದು ಒಂದು ಫ್ರೀ ಆಗಿರ್ತಕ್ಕಂಥ ಒಂದು ವಾಸ್ತು ಕಿಟ್ ಕೊಡ್ತಾ ಇದ್ದೀನಿ. ಕ್ರಮೇಣ ಇನ್ನೊಂದು 20-25 ಡೇಸ್ ಅಲ್ಲಿ ಆ ವಾಸ್ತು ಕಿಟ್ ಅಲ್ಲಿ ಏನೇನಿರುತ್ತೆ ಕಂಪ್ಲೀಟ್ ಒಂದು ಹೆಚ್ಚು ಕಮ್ಮಿ 3,500 ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು ಕಂಪ್ಲೀಟ್ ಕಿಟ್ ಮತ್ತೆ ವಾಸ್ತು ಬುಕ್ ಹೆಚ್ಚು ಕಮ್ಮಿ ಅಷ್ಟೇ ಇರುತ್ತೆ. ಕಂಪ್ಲೀಟ್ ಇವೆರಡನ್ನೂ ನಾನು ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಕ್ಷತ್ರ ನಾಡಿ 2ದು ವಿಶೇಷವಾಗಿರ್ತಕ್ಕಂಥ ಪುಸ್ತಕ ಕಂಪ್ಲೀಟ್ ಕಾಂಬಿನೇಷನ್ಸ್ ಇರುತ್ತೆ. ಯಾವ ರೀತಿ ಅವ್ರಿಗೆ ಜೀವನದಲ್ಲಿ ಈಗ ಯಾರೋ ಒಬ್ರು ಪಾಪ ಫೋನ್ ಮಾಡಿದ್ರು ಅದನ್ನ ಯೂಸ್ ಮಾಡ್ಕೋಬಾರ್ದು ನಾನು, ಆದ್ರೂ ಕೂಡ ಅವ್ರಿಗೆ ಜೈಲ್ ವಾಸ ಸೆರೆವಾಸ ಆಯ್ತು, ಅವ್ರ ಜೀವನದಲ್ಲಿ ಜೈಲ್ ಆಗೇ ಆಗತ್ತಾ, ಹುಟ್ಟಿನ ಸಾವು, ಆ ತರದ ಒಂದು ಸರ್ಟನ್ ಸೆನ್ಸಿಟಿವ್ ಪಾಯಿಂಟ್ಸ್ ನ ನಾವು ನಕ್ಷತ್ರ ನಾಡಿ 2 ಅಲ್ಲಿ ನೋಡ್ಬೋದು. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ತುಂಬಾ ಕಾಂಬಿನೇಷನ್ಸ್ ಕೊಡ್ತಾ ಇದ್ದೀನಿ. ಒಂದೇ ಟೈಮ್ ಮಾಡ್ತಾ ಇರೋದು ನಾನು, ಒಂದೇ ಟೈಮ್ ಮಾಡ್ತಾ ಇರೋದು. ಪದೇ ಪದೇ ಬೇರೆ ಬೇರೆ ಊರಿಗೆ ಬಂದು ಮಾಡೋಕ್ಕಾಗಲ್ಲ. ಯಾರ್ಯಾರು ಬೇರೆ ಊರಲ್ಲಿದ್ದಾರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತೆ ಲಾಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆದ್ರೆ ಪುಸ್ತಕ ಮತ್ತೆ ಆ ಒಂದು ಗಿಫ್ಟ್ ಫ್ರೀ ಬರದೇ ಇರಬಹುದು. ಇದನ್ನ ಮುಂಚೆನೆ ಹೇಳ್ತಾ ಇದ್ದೀನಿ. ಓಕೆ, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿ ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇನ್ನ ವೀಕ್ಷಕರೇ, ನಾಳಿನ ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ. ಖಂಡಿತ ಬುಧವಾರ ಉಗುರು ಕಟ್ ಮಾಡಿದ್ರೆ ಏನ್ ಆಗತ್ತೆ, ಏನ್ ಹೊಳಿತಾಗತ್ತೆ ಅನ್ನೋದನ್ನ ಕಾರ್ಯಕ್ರಮದಲ್ಲಿ ತಿಳ್ಕೊಬಹುದು ಅಂತ ಹೇಳ್ತೀನಿ. ಇನ್ನ ಯಾವುದೇ ಡೇಟ್ಸ್ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ನೀವು ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡ್ಕೋಬಹುದು. May 1 ನಕ್ಷತ್ರ ನಾಡಿ 2 ಕಾಂಬಿನೇಷನ್ಸ್ ಕ್ಲಾಸಸ್ ನಡೆಯುತ್ತೆ. ಸೊ ಅದು ಎಲ್ಲಿ ನಡೆಯುತ್ತೆ, ಸಾಕಷ್ಟು ವಿಷಯಗಳನ್ನ ಖಂಡಿತ ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ. ಅದಕ್ಕೂ ನೀವು ರಿಜಿಸ್ಟರ್ ಆಗ್ಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು ಅಂತ ಹೇಳ್ತಾ, ಸದಾ ಮನರಂಜನೆಗಾಗಿ ಯಾವಾಗ್ಲೂ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.